दोस्तों आप सबका मेरा नमस्कार. ಹಿಂದಿ ಪಾಠಶಾಲಾ में आप सबका स्वागत है. ಸ್ನೇಹಿತರೆ, ನಾವು ಹಿಂದಿಯನ್ನು ಕಲಿತಾ ಇದ್ದೀವಿ ಕನ್ನಡದ ಮುಖಾಂತರ. ಇವತ್ತು ನಾವು 16ನೇ ದಿನದಲ್ಲಿದ್ವಿ, 16th ಡೇ, 16ವೇं दिन में हम है. ಇವತ್ತು ನಾವು ಒಂದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕನ್ನು ಕಲಿತಾ ಇದ್ವಿ. ಯಾವುದು ಅದು ಅಂದರೆ, ಈಗ ವಾಕ್ಯಗಳನ್ನು ನೋಡೋಣ, ಆಗ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ, ನಾನು ಓದತೊಡಗಿದೆ, ಟ್ರೈ ಮಾಡಿ ಹಿಂದಿನಲ್ಲಿ ಏನು ಹೇಳ್ಬೋದು ಅಂತ. ಹಾಗೆ ನಾನು ಓದಬಲ್ಲೆ, ನೋಡಿ ನಾನು ಓದತೊಡಗಿದೆ ಒಂದು, ಅಂದರೆ ನಾನು ಓದೋಕ್ಕೆ ಶುರು ಮಾಡಿದೆ ಅಂತ ಒಂದು. ಸೆಕೆಂಡ್ ವರ್ಡ್ ನಾನು ಓದಬಲ್ಲೆ ಎರಡನೇದು, ಮತ್ತು ನಾನು ಓದಿ ಮುಗಿಸಿದೆ. ಈ ಮೂರು ವಾಕ್ಯಗಳನ್ನು ಹಿಂದಿನಲ್ಲಿ ಹೇಳಬೇಕು. ಇದನ್ನು ನೀವು ಟ್ರೈ ಮಾಡಿ ನೋಡಿ ಹೇಗೆ ಆಗುತ್ತೆ, ಯಾವ ಥರ ನೀವು ಹೇಳ್ತಾ ಇರೋದು ಸರಿ ಇದೆಯಾ ತಪ್ಪಿದೆಯಾ ಅನ್ನೋದು ನಾನೀಗ ಹೇಳ್ತೀನಿ. ಹಾಗೆ ನೀನು ಬರೆಯತೊಡಗಿದೆ ಅಂದರೆ ನೀನು ಬರೆಯೋದಕ್ಕೆ ಶುರು ಮಾಡಿದೆ ಅಂತ ಹೇಳಬೇಕು. ಹಾಗೆ ನೀನು ಬರೆಯಬಲ್ಲೆ ಅಂದರೆ ನಿನ್ನಿಂದ ಆಗುತ್ತೆ, ನೀನು ಬರೆಯಬಲ್ಲೆ ಅಂತ ಹೇಳಬೇಕು. ಮೂರನೇದು ನೀನು ಬರೆದು ಮುಗಿಸಿದೆ ಅಂತ ಹೇಳಬೇಕು. ಸೊ ಈ ಥರದ ವಾಕ್ಯಗಳನ್ನು ಹಿಂದಿನಲ್ಲಿ ಮಾಡಬೇಕಾದ್ರೆ ನಾವು ಯೂಸ್ ಮಾಡೋದು ಕೇವಲ 3 ಶಬ್ದಗಳು. ಒಂದು ಲಗ್, ಸಕ್, ಚುಕ್. ಲಗ್, ಸಕ್, ಚುಕ್. ಏನಿದು ಲಗ್, ಸಕ್, ಚುಕ್ ಅಂದರೆ ಇದನ್ನು ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ. ಮೊದಲನೇದು ಲಗ್ ಅಂದರೆ ಪ್ರಾರಂಭ. ಯಾವುದನ್ನಾದರೂ ಒಂದು ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ನಾವು ಲಗ್ ಅನ್ನೋದನ್ನು ಯೂಸ್ ಮಾಡಿಕೊಂಡು ನಾವು ಸೆಂಟೆನ್ಸನ್ನು ಮಾಡ್ತೀವಿ. ಸೊ ಎರಡನೇದು ಸಕ್ ಅಂತ ಎಲ್ಲಿ ಯೂಸ್ ಮಾಡ್ತೀವಿ, ನಮ್ಮ ಸಾಮರ್ಥ್ಯ ಅಂದರೆ ನಾವು ಮಾಡಬಲ್ಲೆವಾ ಅಲ್ವಾ ಅಂತ ಹೇಳಬೇಕಾದ್ರೆ ಸಕ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ಚುಕ್ ಎಲ್ಲಿ ಯೂಸ್ ಮಾಡ್ತೀವಿ, ಎಲ್ಲಿ ಮುಗಿಸಿದ್ವೋ ಕೆಲಸವನ್ನು ಅಲ್ಲಿ ನಾವು ಚುಕ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಸೊ ಲಗ್, ಸಕ್, ಚುಕ್ 3 ಸಹಾಯಕ ಕ್ರಿಯೆಗಳು, ಹೆಲ್ಪಿಂಗ್ ವರ್ಬ್ಸಿಂದ ನಾವು ಇಲ್ಲಿ 3 ಥರದ ಸೆಂಟೆನ್ಸ್ಗಳನ್ನು ಮಾಡೋದನ್ನು ಇವತ್ತು ಕಲಿಯೋಣ. ಸೊ ಬನ್ನಿ ನೋಡೋಣ. ಮೊದಲನೇದೇನಿದೆ, ನಾನು ಓದತೊಡಗಿದೆ. ನಾನು ಓದತೊಡಗಿದೆ. ನಾನು उसके लिए क्या है आपको पता है, मैं ಗೊತ್ತಿದೆ. ಓದತೊಡಗಿದೆ, ಇಲ್ಲಿ ನಾವು ಕ್ರಿಯೆಯನ್ನು ತಗೋಬೇಕಾಗುತ್ತೆ. ಪಢ್ನ, ಮೈ ಪಢ್ನೆ. ಪಢ್ನ ಇರೋದನ್ನು ನಾವು ಪಢ್ನೆ ಮಾಡ್ತೀವಿ. ಯಾವುದೇ ಕ್ರಿಯಾಪದ ಇದ್ದರೂ ಸಾಮಾನ್ಯ ರೂಪ ಪಢ್ನ. ಇದು ಪಢ್ನೆ, ಲಿಖ್ನೆ, ಖಾನೆ, ಪೀನೆ, ಉಠ್ನೆ, ಬೈಠ್ನೆ, ಆ ಥರನೇ ನಾವು ಮಾಡ್ತಾ ಹೋಗಬೇಕು. ನಾ ಇರೋದನ್ನು ನೇ ಮಾಡ್ತೀವಿ. ಪಢ್ನೆ, ಮೈ ಪಢ್ನೆ ಲಗಾ. ಮೈ ಪಢ್ನೆ ಲಗಾ, ನಾನು ಓದತೊಡಗಿದೆ. ನೋಡಿ, ಮೈ ಪಢ್ನೆ ಲಗಾ, ನಾನು ಓದತೊಡಗಿದೆ. ಇದು ಹೇಳ್ತಾ ಇರೋದು ಒಂದು ಸ್ತ್ರೀಲಿಂಗ ಆದರೆ ಮೈ ಪಢ್ನೆ ಲಗಿ ಅಂತ ಆಗುತ್ತೆ ಅಷ್ಟೆ. ಮೈ ಪಢ್ನೆ ಲಗಾ, ಮೈ ಪಢ್ನೆ ಲಗಿ, ನಾನು ಓದತೊಡಗಿದೆ. इसके लिए हिंदी में क्या है, मैं पढ़ने लगा. ಹುಡುಗಿ ಹೇಳಬೇಕಾದ್ರೆ ಮೈ ಪಢ್ನೆ ಲಗಿ. ನೋಡಿ, ಪಢ್ನ ಇರೋದು ಪಢ್ನೆ ಮಾಡಬೇಕಷ್ಟೆ, ಬೇರೆ ಏನಿಲ್ಲ. ಲಗಾ, ಲಗ್, ಲಗಾ ಮಾಡಿದರೆ ಆಯಿತು. ಹಾಗೆ ನಾನು ಓದಬಲ್ಲೆ ಅಂತ ಹೇಳಬೇಕಾದ್ರೆ, ಓದಬಲ್ಲೆ, ಐ ಕ್ಯಾನ್ ರೀಡ್ ಅಂತ ಹೇಳಬೇಕಾ. ಸೊ ಮೈ ಕ್ರಿಯಾಪದ ಏನಿದೆ, पढ़ सकता हूँ. मैं पढ़ सकता हूँ. सಕ್ ಅನ್ನೋದನ್ನು ಯೂಸ್ ಮಾಡಿದ ಮೇಲೆ ಮೈ ಪಡ್ತಾ ಹೂँ, ನಾನು ಓದುತ್ತೇನೆ. ಮೈ ಪढ़ सकता हूँ, ನಾನು ಓದಬಲ್ಲೆ. ನಾನು ಓದಬಲ್ಲೆ, ಮೈ ಪढ़ सकता हूँ, ಅಷ್ಟೇ ಸಿಂಪಲ್. ಹಾಗೆ ನಾನು ಓದಿ ಮುಗಿಸಿದೆ. ನೋಡಿ, ಇಲ್ಲಿ ನಿಮಗೆ ಲಗ್ ಶುರುವಾಯಿತು, ಒಂದು ಗೊತ್ತಾಗಿದೆ. ಸಕ್ಕಾಯಿತು. ಈಗ ಇನ್ನೊಂದು ಯಾವುದು, ಚುಕ್. ಹೇಗೆ ಯೂಸ್ ಮಾಡಬೇಕು, ನಾನು ಓದಿ ಮುಗಿಸಿದೆ. ಮುಕ್ತಾಯಕ್ಕೆ ಏನು ಬೇಕು, ಚುಕ್ ಬೇಕಾಗುತ್ತೆ. ನಾನು ಮೈ ಪढ़, ಚುಕ್ ಇರೋದನ್ನು ಚುಕಾ, ಮೈ ಪढ़ ಚುಕಾ ಮಾಡಿದರೆ ಆಯಿತು. ನಾನು ಓದಿ ಮುಗಿಸಿದೆ. ಮೈ ಪಢ್ನೆ ಲಗಾ, ನಾನು ಓದತೊಡಗಿದೆ. ಮೈ ಪढ़ सकता हूँ ಅಥವಾ ಮೈ ಪढ़ सकती हूँ, ನಾನು ಓದಬಲ್ಲೆ. ಮೈ ಪढ़ ಚುಕಾ ಅಥವಾ ಮೈ ಪढ़ ಚುಕಿ, ನಾನು ಓದಿ ಮುಗಿಸಿದೆ. ಸೊ ಈ ಥರ ನಾವು ಲಗ್, ಸಕ್ ಮತ್ತು ಚುಕ್ ಅನ್ನೋ ಹೆಲ್ಪಿಂಗ್ ವರ್ಬ್ಸನ್ನು ಯೂಸ್ ಮಾಡಿ ವಾಕ್ಯನ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣವಾ. ಈಗ ನೀನು ಬರೆಯತೊಡಗಿದೆ, ಇದು ಓದತೊಡಗಿದೆ, ಇಲ್ಲಿ ನಾವು ಬರೆಯತೊಡಗಿದೆ. ನಾನು ಬದಲಿಗೆ ನೀನು ಹಾಕ್ತಾ ಇದ್ದೀನಿ. ಸೇಮ್ सेंटेंस स्ट्रक्चर सेम वही रहता है. ನೀನು के लिए क्या है, तुम. ಬರೆಯೋದಕ್ಕೆ ಲಿಖ್, ತುಮ್ ಲಿಖ್ನೆ. ಅಲ್ಲಿ ಪಢ್ನೆ ಬಂತು, ಇಲ್ಲಿ ಲಿಖ್ನೆ ಬರ್ತಾ ಇದೆ. ತುಮ್ ಲಿಖ್ನೆ ಲಗೆ. ತುಮ್ ಬಂದಾಗ ಲಗ ಬರಬಾರ್ದು, ಅದಕ್ಕಾಗಿ ಲಗೆ. ಆಗ ಲಗ್ಗಿನೂ ಯೂಸ್ ಮಾಡ್ಬೋದು, ಸ್ತ್ರೀಲಿಂಗ್. ತುಮ್ ಲಿಖ್ನೆ ಲಗೆ, ನೀನು ಬರೆಯತೊಡಗಿದೆ. ಹಾಗೆ ನೀನು ಬರೆಯಬಲ್ಲೆ, ಬಲ್ಲೆ ಸಾಮರ್ಥ್ಯ, ಸಕ್ ಯೂಸ್ ಮಾಡಿ. ತುಮ್ लिख
ನೋಡಿ ಅಲ್ಲಿ ಪಡ್ ಯೂಸ್ ಮಾಡಿದ್ದೀನಿ, ಇಲ್ಲಿ ಲಿಖ್ ಸಕ್ತೆ, ತುಮ್ ಲಿಖ್ ಸಕ್ತೆ ಹೋ, ನೀನು ಬರೆಯಬಲ್ಲೆ. ತುಮ್ ಲಿಖ್ ಸಕ್ತಿ ಹೋ, ನೀನು ಬರೆಯಬಲ್ಲೆ. ಈಗ ನೀನು ಬರೆದು ಮುಗಿಸಿದೆ ಮಾಡಬೇಕಾದ್ರೆ ಚುಕ್ ಬರಬೇಕಲ್ವಾ. ಸೊ ತುಮ್ ಲಿಖ್, ಇಲ್ಲಿ ಪಡ್ ಬಂತು, ಇಲ್ಲಿ ಲಿಖ್, ತುಮ್ ಲಿಖ್ ಚುಕೆ. ತುಮ್ ಲಿಖ್ ಚುಕೆ ಅಂದರೆ ನೀನು ಬರೆದು ಮುಗಿಸಿದೆ. ಹುಡುಗಿಗೆ ಹೇಳಬೇಕಾದ್ರೆ ತುಮ್ ಲಿಖ್ ಚುಕಿ ಮಾಡಿದ್ರಾಯ್ತು. ತುಮ್ ಲಿಖ್ನೆ ಲಗೆ, ನೀನು ಬರೆಯತೊಡಗಿದೆ. ತುಮ್ ಲಿಖ್ ಸಕ್ತೆ ಹೋ, ನೀನು ಬರೆಯಬಲ್ಲೆ. ತುಮ್ ಲಿಖ್ ಚುಕೆ, ನೀನು ಬರೆದು ಮುಗಿಸಿದೆ. ಸೊ ಹೀಗೆ ನಾನು ಒಂದೆರಡು ವರ್ಬಿಗೆ ಮಾತ್ರ ಹೇಳಿದ್ದೀನಿ, ಬಾಕಿ ಎಲ್ಲದಕ್ಕೂ ನೀವು ಟ್ರೈ ಮಾಡಬೇಕು. ಅದ್ರ ಜೊತೆಗೆ ಇಲ್ಲಿ 3 ಕ್ರಿಯಾಪದದ ಅರ್ಥ ಕೊಡ್ತಾ ಇದ್ದೀನಿ. ದೇಖ್ ಅಂದರೆ ನೋಡು, ಸಮಜ್ ಅಂದರೆ ಅರ್ಥ ಮಾಡಿಕೊ, ಅಂಡರ್ಸ್ಟ್ಯಾಂಡ್, ಹಾಗೆ ಸೋಚ್ ಅಂದರೆ ಯೋಚಿಸು. ಸೊ ದೇಖ್ ಅನ್ನೋದನ್ನು ನಾವು ಇದಕ್ಕೆ ಯೂಸ್ ಮಾಡೋದಾದರೆ ಮೈ ಪಡ್ ಜಾಗದಲ್ಲಿ ದೇಖ್ನ ಯೂಸ್ ಮಾಡಿ. ಮೈ ದೇಖ್ನೆ ಲಗಾ, ನಾನು ನೋಡತೊಡಗಿದೆ. ಹಾಗೆ ನಾನು ಮೈ ದೇಖ್ ಸಕ್ತಾ ಹೂँ, ನಾನು ನೋಡಬಲ್ಲೆ. ಹಾಗೆ ಮೈ ದೇಖ್ ಚುಕಾ, ನಾನು ನೋಡಿ ಮುಗಿಸಿದೆ. ಎಷ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ. ಇದು ಸಿಂಪಲ್ ಆಗಿದೆ ಅರ್ಥ ಮಾಡ್ಕೊಳ್ಳೋದು. ಹಾಗೆ ಸಮಜ್ ಅಂದರೆ ಅರ್ಥ ಮಾಡಿಕೊಳ್ಳೋದು. ಮೈ ಸಮಜ್ನೆ ಲಗಾ, ಮೈ ಸಮಜ್ನೆ ಲಗಾ, ನಾನು ಅರ್ಥ ಮಾಡಿಕೊಳ್ಳತೊಡಗಿದೆ. ಮೈ ಸಮಜ್ ಸಕ್ತಾ ಹೂँ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಮೈ ಸಮಜ್ ಚುಕಾ, ನಾನು ಅರ್ಥ ಮಾಡಿಕೊಂಡೆ. ಆ ಸಮಜ್ ಚುಕಾ. ಹಾಗೆ ಸೋಚ್ ಅಂದರೆ ಯೋಚಿಸೋದು. ಮೈ ಸೋಚ್ನೆ ಲಗಾ, ನಾನು ಯೋಚಿಸತೊಡಗಿದೆ. ಮೈ ಸೋಚ್ ಸಕ್ತಾ ಹೂँ, ಐ ಕ್ಯಾನ್ ಥಿಂಕ್, ನಾನು ಯೋಚಿಸಬಲ್ಲೆ. ಮೈ ಸೋಚ್ ಚುಕಾ, ನಾನು ಯೋಚಿಸಿ ಆಯಿತು ಅಂದರೆ ಯೋಚನೆ ಮಾಡಿ ಮುಗಿಯಿತು ಅಂತ ಹೇಳಿ ಅರ್ಥ ಆಗುತ್ತೆ. ಓಕೆ, ಸೊ ಅದನ್ನೇ ಇದಕ್ಕೂ ನೀವು ಯೂಸ್ ಮಾಡ್ಬೋದು. ತುಮ್ ಲಿಖ್ನೆ ಲಗೆ ಇದೆಯಾ, ತುಮ್ ದೇಖ್ನೆ ಲಗೆ, ನೀನು ನೋಡತೊಡಗಿದೆ. ಹಾಗೆ ತುಮ್ ದೇಖ್ ಸಕ್ತೆ ಹೋ, ನೀನು ನೋಡಬಲ್ಲೆ. ತುಮ್ ದೇಖ್ ಚುಕೆ, ನೀನು ನೋಡಿ ಮುಗಿಸಿದೆ. ಹಾಗೆ ಸಮಜ್ಗೆ ಯೂಸ್ ಮಾಡಿ. ತುಮ್ ಸಮಜ್ನೆ ಲಗೆ, ನೀನು ಅರ್ಥ ಮಾಡಿಕೊಳ್ಳತೊಡಗಿದೆ. ತುಮ್ ಸಮಜ್ ಸಕ್ತೆ ಹೋ, ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ತುಮ್ ಸಮಜ್ ಚುಕೆ, ನೀನು ಅರ್ಥ ಮಾಡಿಕೊಂಡೆ ಅಂದರೆ ಅರ್ಥ ಮಾಡಿಕೊಂಡು ಆಯಿತು ಅಂಥೇಳಿ. ಹಾಗೆ ಸೋಚ್, ತುಮ್ ಸೋಚ್ನೆ ಲಗೆ, ನೀನು ಯೋಚಿಸತೊಡಗಿದೆ. ತುಮ್ ಸೋಚ್ ಸಕ್ತೆ ಹೋ, ನೀನು ಯೋಚಿಸಬಲ್ಲೆ. ಸಕ್ತೆ ಹೋ. ಹಾಗೆ ತುಮ್ ಸೋಚ್ ಚುಕೆ, ನೀನು ಯೋಚಿಸಿ ಮುಗಿಸಿದೆ ಅಂದರೆ ಯೋಚನೆ ಮಾಡಿ ಆಯಿತು ಅನ್ನೋ ಅರ್ಥದಲ್ಲಿ ಬರುತ್ತೆ. ಸೊ ಇದರ ಜೊತೆಗೆ ನಾನು ಪ್ರತಿ ಕ್ಲಾಸಲ್ಲಿ ಹೇಳೋದೇನಿದೆ, ಮೈ, ಹಮ್, ತೂ, ತುಮ್, ಆಪ್, ಯಹ್, ಯೇ, ವಹ್, ವೆ, ಇಷ್ಟಕ್ಕೂ ನೀವು ಇದನ್ನು ಟ್ರೈ ಮಾಡಬೇಕು. ಮೈ ಸೋಚ್ನೆ ಲಗಾ, ಹಮ್ ಸೋಚ್ನೆ ಲಗೆ, तू सोचने लगा, तुम सोचने लगे, आप सोचने लगे, यह सोचने लगा, ये सोचने लगे, वह सोचने लगा, वे सोचने लगे. ಇದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಎರಡನೇದಕ್ಕೂ ತಗೋಬೇಕು. मैं सोच सकता हूँ, हम सोच सकते हैं, तू सोच सकता है, तुम सोच सकते हो, आप सोच सकते हैं, यह सोच सकता है, ये सोच सकते हैं, वह सोच सकता है, वे सोच सकते हैं. ಹಾಗೆ ಮತ್ತೊಂದು ತಗೊಳ್ಳಿ. मैं सोच चुका, हम सोच चुके, तू सोच चुका, तुम सोच चुके, आप सोच चुके, यह सोच चुका, ये सोच चुके, वह सोच चुका, वे सोच चुके. ಸೊ ಈ ರೀತಿಯಾಗಿ ಕ್ರಿಯಾಪದ ಚೇಂಜ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೀವು ಆರಾಮಾಗಿ ಹಿಂದಿಯನ್ನು ಸುಲಭವಾಗಿ ಕಲಿಬೋದು. ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಜಸ್ಟ್ ನೋಡಿ ಮುಂದೆ ಹೋಗ್ತಾ ಇದ್ದರೆ ಈಗಲೇ ಅದನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದರೆ ಜಸ್ಟ್ ಒಂದು ವಿಡಿಯೋ ನೋಡೋದ್ರಿಂದ ಹಿಂದಿ ಬರೋದಿಲ್ಲ, ಒಂದು ಕಂಟಿನ್ಯೂಟಿ ಬೇಕಾಗುತ್ತೆ. ಸೊ ರೆಗ್ಯುಲರ್ ಆಗಿ ನಿಮಗೆ ನೋಟಿಫಿಕೇಷನ್ ಬರ್ತಿದ್ರೆ ನೀವು ಪ್ರತಿದಿನ ಅದನ್ನು ಫಾಲೋ ಮಾಡ್ಬೋದು. ಈಗಾಗಲೇ 16 days ವೀಡಿಯೋಸ್ ಆಗಿದೆ. ಸೊ ಇದನ್ನೆಲ್ಲ ನೀವು ನೋಡಿ. ಸೊ ಇದಕ್ಕೂ ಮುಂಚೆ ನನ್ನ ಚಾನಲ್ ನೂರಾರು ವಿಡಿಯೋಗಳಿದೆ ಹಿಂದಿ ಕಲಿಸೋದಕ್ಕೆ. ಹಾಗಾಗಿ ಅದನ್ನು ನೀವು ನೋಡಿದರೆ 100% ಯು ಕ್ಯಾನ್ ಲರ್ನ್ ಹಿಂದಿ. आप हिंदी सीख सकते हैं. ನೀವು ಹೇಳ್ಕೋಬಹುದು ಈಗ, हाँ मैं हिंदी सीख सकता हूँ, मैं हिंदी सीख सकती हूँ, हम हिंदी सीख सकते हैं. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ.
ಮೈ ಹಿಂದಿ ಸೀಖ್ ಸಕ್ತಾ ಹೂँ ಹುಡುಗ ಆದರೆ. ಹುಡುಗಿ ಆದರೆ ಮೈ ಹಿಂದಿ ಸೀಖ್ ಸಕ್ತಿ ಹೂँ. ನಾವು ಹಿಂದಿ ಕಲಿಯಬಲ್ಲೆವು ಅಂತ ಹೇಳಬೇಕಾದ್ರೆ ಹಮ್ ಹಿಂದಿ ಸೀಖ್ ಸಕ್ತೆ ಹೇ. ನೀನು ಹಿಂದಿ ಕಲಿಯಬಲ್ಲೆ, ತೂ ಹಿಂದಿ ಸೀಖ್ ಸಕ್ತಾ ಹೇ, ತೂ ಹಿಂದಿ ಸೀಖ್ ಸಕ್ತಿ ಹೇ. ತುಮ್ ಹಿಂದಿ ಸೀಖ್ ಸಕ್ತೆ ಹೋ, ತುಮ್ ಹಿಂದಿ ಸೀಖ್ ಸಕ್ತಿ ಹೋ. ನೀವು ಹಿಂದಿ ಕಲಿಯಬಲ್ಲಿರಿ, ಆಪ್ ಹಿಂದಿ ಸೀಖ್ ಸಕ್ತೆ ಹೇ. ಇವನು ಹಿಂದಿ ಕಲಿಯಬಲ್ಲ, ಯಹ ಹಿಂದಿ ಸೀಖ್ ಸಕ್ತಾ ಹೇ. ಇವಳು ಹಿಂದಿ ಕಲಿಯಬಲ್ಲಳು, ಯಹ ಹಿಂದಿ ಸೀಖ್ ಸಕ್ತಿ ಹೇ. ಇವರು ಹಿಂದಿ ಕಲಿಯಬಲ್ಲರು, ಯೇ ಹಿಂದಿ ಸೀಖ್ ಸಕ್ತೆ ಹೇ. ಅವನು ಹಿಂದಿ ಕಲಿಯಬಲ್ಲ, ವಹ ಹಿಂದಿ ಸೀಖ್ ಸಕ್ತಾ ಹೇ. ಅವಳು ಹಿಂದಿ ಕಲಿಯಬಲ್ಲಳು, ವಹ ಹಿಂದಿ ಸೀಖ್ ಸಕ್ತಿ ಹೇ. ಅವರು ಹಿಂದಿ ಕಲಿಯಬಲ್ಲರು, ವೇ ಹಿಂದಿ ಸೀಖ್ ಸಕ್ತೆ ಹೇ. ಇದೇ ಥರ ಪ್ರಾಕ್ಟೀಸ್ ಮಾಡಿ ವಿತಿನ್ 3 ಮಂತ್ಸಲ್ಲಿ ನೀವು 100% ಹಿಂದಿನಲ್ಲಿ ಮಾತಾಡ್ಬೋದು. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.